ಮತ್ತೆ ಎಲ್ರಿಗೂ ಇವಾಗ ಒಂದ್ ಟೈಮ್ ಊಟಕ್ಕೆ ನೈಟ್ ಊಟಕ್ಕೆ ವಾಂಗಿಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಬನ್ನಿ ನಿಮ್ಗೂ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಕುಕ್ಕರಲ್ಲಿ ಮಾಡೋಂಥದ್ದು, ನಾವೇ ಮನೇಲಿ ತಯಾರು ಮಾಡ್ಕೊಂಡಿರೋಂಥ ಪೌಡರ್, ವಾಂಗಿಬಾತ್ ಪೌಡರ್ ಕುಕ್ಕರಲ್ಲಿ ಮಾಡೋಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ತರ ಬರುತ್ತೆ ನೋಡೋಣ. ಬನ್ನಿ ನೋಡೋಣ. ಈಗ ಏನೇನು ಬೇಕಾಗುತ್ತೆ ನೋಡ್ಕೊಳ್ಳೋಣ. ಒಂದು ಟೊಮೆಟೊ ತಗೊಂಡಿದ್ದೀನಿ, ಒಂದು ಈರುಳ್ಳಿ, ವಾಂಗಿಬಾತ್ ಬದನೆಕಾಯಿ, ಮೈಸೂರು ಬದನೆಕಾಯಿ ಬರುತ್ತಲ್ಲ ಬಿಳಿಯೋದದು, ವಾಂಗಿಬಾತ್ ಪೌಡ್ರು ಮನೆಯಲ್ಲೇ ರೆಡಿ ಮಾಡೋಂಥದ್ದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪಲಾವ್ ಐಟಮು, ಮತ್ತು ಚಕ್ಕೆ, ಲವಂಗ, 2 ಏಲಕ್ಕಿಕಾಯಿ, ಬಿರಿಯಾನಿ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಒಣಗಿರೋದು ಬಟಾಣಿ ನೆನೆಸ್ಕೊಂಡಿದ್ದೀನಿ. ಬಟಾಣಿನ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ ಕುಕ್ಕರ್ಗೆ. ಬೇಕು ಅಂದರೆ ಬೆಣ್ಣೆನೂ ಹಾಕೊಬೋದು, ಇಲ್ಲೊಂದು ಸ್ವಲ್ಪ ತುಪ್ಪನೂ ಹಾಕ್ಬೋದು. ನಾನು ಬರೀ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸಾಮಾನೆಲ್ಲ ಹಾಕೋಣ. ಮತ್ತು ಇದನ್ನು ಈ ವಾಂಗಿಬಾತ್ ಪುಡಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಆ ಥರ ಬೀಟ್ ಮಾಡಿ ಇಟ್ಕೊಂಡಿರೋದು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾವು ಒಂದು 3 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು. ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ರುಚಿಯಾಗಂಥ ಅಡುಗೆಗಳು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟ ಆದರೆ ಒಂದು ಒಳ್ಳೆ ಕಮೆಂಟ್ ಹಾಕಿ. ಒಂದು ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಲಿ ಒಗ್ಗರಣೆಯಲ್ಲಿ. ಚೂರು ಅರಿಶಿನ ಹಾಕ್ತೀನಿ, ಒಂದು 1/4 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕ್ತಾಯಿದ್ದೀನಿ, ಒಂದು 10 ಪೀಸ್ ಗೋಡಂಬಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪೌಡರಲ್ಲಿ. ಒಂದೇ ಸತಿ ಕುಕ್ಕರಲ್ಲಿ ಮಾಡೋದು. ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅದು ಗೊಜ್ಜು ಮಾಡೋದ್ರಿಂದ ಗೊಜ್ಜೆ ಸಪ್ರೇಟು, ಅನ್ನ ಸಪ್ರೇಟ್ ಆದರೆ ಗೊಜ್ಜು ಒಂಥರ ಟೇಸ್ಟ್ ಬರುತ್ತೆ. ಇದು ಒಂದು ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟಿಫನ್ ಆಗುತ್ತೆ. ಮಾಡ್ಕೊಳ್ಳಿ, ಟ್ರೈ ಮಾಡಿ, ಒಂದ್ಸತಿ ಚೆನ್ನಾಗಿ ಬರುತ್ತೆ. ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಸಿಗಲಿಲ್ಲ ನನಗೆ, ಅದರಿಂದ ಒಣ ಬಟಾಣಿನೇ ನೆನೆಸಿಟ್ಟಿದೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅದು ಮಸಾಲೆ. ಈಗ ಅದನ್ನೆಲ್ಲ ರಬ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪುಡಿ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಮಸಾಲೆ ಫ್ರೈ ಆಗಲಿ. ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಬದನೆಕಾಯಿ, ಬಟಾಣಿ ಎಲ್ಲ ಸ್ವಲ್ಪ ಖಾರ, ಉಪ್ಪು ಎಲ್ಲ ಹಿಡಿಯುತ್ತೆ. ಸ್ವಲ್ಪ ನೀರು ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕೋಣ. ನೀವು ಎಷ್ಟು ಅಕ್ಕಿ ತೊಗೊತೀರೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ. ನಾವು ಒಂದು 3 ಜನಕ್ಕೆ ಆಗೋಷ್ಟು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಎರಡು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ. ಇದು ಕಲರ್ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥದ್ದು ಪುಡಿ ಇದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ಮತ್ತು ಒಂದು ಸ್ವಲ್ಪ ಮಸಾಲೆ ಎಲ್ಲ ಹೊಂದ್ಕೊಂಡು ಸ್ವಲ್ಪ ನೀರೆಲ್ಲ ಮಳ್ಳಿ ಆಮೇಲೆ ಅಕ್ಕಿ ಹಾಕೋಣ. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿನೂ ಹಚ್ಚಾಕೊಬೋದು ಇದ್ರೊಳಗಡೆ. ನಾನು ಹಸಿರು ಮೆಣಸಿನ್ಕಾಯಿ ಏನು ಹಾಕಿಲ್ಲ. ಮಳ್ತಾ ಇದೆ ಇವಾಗ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಇವಾಗ ಬೇಕು ಅಂದರೆ ರುಚಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಇವಾಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಅಕ್ಕಿ ಹಾಕತ್ತಾ ಇದ್ದೀನಿ. ಇವಾಗ ಬೇಗ ಆಗಿಬಿಡುತ್ತೆ. ಇವತ್ತು 10-15 ನಿಮಿಷ. ನಾನು ತುಂಬ ಈಸಿಯಾಗಂಥದ್ದೇ ರೆಸಿಪಿಗಳು ಹಾಕೋದು. ಬೇಗ ಆಗೋಂಥವನ್ನೇ ಮಾಡ್ತಿದ್ದೀನಿ. ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ನಮ್ಮ ವಿಡಿಯೋಗಳು ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನೋಡ್ಕೊಂಡು ನೀರೆಲ್ಲ ನೋಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡೋಣ. 1 ವಿಸಲ್ ಇಲ್ಲ 2 ವಿಸಲ್ ಹಾಕ್ಸ್ಕೊಳ್ಳಿ. ಅನ್ನ ಎಲ್ಲ ಅಷ್ಟು ಚೆನ್ನಾಗಿ ಅರಳಿರುತ್ತೆ. ಇವಾಗ ಕುಕ್ಕರು ವಿಸಲ್ ಹಾಕಿದೆ. ಈಗ ಹೆಂಗೆ ಬರುತ್ತೆ ನೋಡೋಣ ಬನ್ನಿ. ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಉಪ್ಪು ಖಾರ ಎಲ್ಲ ಹದವಾಗಿದೆ. ನೀವು ಒಂದ್ಸತಿ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾವು ಬಿಸಿದು ಈಗ ತಿನ್ನೋದ್ರಿಂದ ನಾನೇನು ಮೊಸರು ಬಜ್ಜಿ ಚಟ್ನಿ ಏನು ಮಾಡಲ್ಲ. ಇದೊಂದು ಇಷ್ಟ ಸಾಕಾಗುತ್ತೆ ನಮಗೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.